ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಮೊಸಳೆಗಳನ್ನ ಝೂ ಅಲ್ಲಿ ನೋಡಿರ್ತೀರಾ, ಟಿವಿಯಲ್ಲಿ ನೋಡಿರ್ತೀರಾ. ಎಂದಾದರೂ ಸಿಹಿ ನೀರಿನ ಮೊಸಳೆಗಳನ್ನ ನದಿಯಲ್ಲಿ ಗುಂಪು ಗುಂಪಾಗಿ ನೋಡಿದೀರಾ? ನಮ್ಮ ಕರ್ನಾಟಕದಲ್ಲಿ ಏಕೈಕ ಅಂತ ಒಂದು ಸ್ಥಳ ಇದೆ. ಅದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮಗೆ ಆ ಮೊಸಳೆಗಳ ಇರುವಂತಹ ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತೇನೆ. ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಉದ್ಯಾನವನ. ಅಂದ್ರೆ ಇದು ಯಾವುದೇ ರೀತಿ ಪಾರ್ಕ್ ತರ ಮಾಡಿರೋದಿಲ್ಲ. ಸೊ ನ್ಯಾಚುರಲ್ ಆಗಿ ನದಿ ಹರಿಯುತ್ತೆ, ನದಿಯಲ್ಲೇ ಗುಂಪು ಗುಂಪಾಗಿ ಮೊಸಳೆಗಳು ಸಿಗ್ತವೆ. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದಂತ ಹೇಳಿ. ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಇರ್ತಕ್ಕಂತ ಒಂದು ಏಕೈಕ ಮೊಸಳೆ ಉದ್ಯಾನವನ. ಬರೋದು ದಾಂಡೇಲಿಯ ಹಾಲಮಡ್ಡಿ ಎಂಬ ಪ್ರದೇಶ, ಅಂದ್ರೆ ಸಣ್ಣ ಊರಲ್ಲಿ, ವಿಲೇಜ್ ಅಲ್ಲಿ ಕ್ರೊಕೊಡೈಲ್ ಪಾರ್ಕ್ ಬರುತ್ತೆ. ಇಲ್ಲಿ ನಿಮ್ಗೆ ಮುಂದ್ಗಡೆ ಫಸ್ಟ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಸಣ್ಣದೊಂದು ದೇವಸ್ಥಾನ ಇದೆ, ದಾಂಡೇಲಪ್ಪ ದೇವಸ್ಥಾನ. ಈ ದಾಂಡೇಲಿಗೆ ಹೆಸರು ಬರ್ಲಿಕ್ಕೆ ಕಾರಣನೇ ಈ ಒಂದು ದೇವಸ್ಥಾನ ಅಂತಲೂ ಹೇಳ್ಬಹುದು. ಸೊ ಇದೇ ಆ ದಾಂಡೇಲಪ್ಪ ದೇವಸ್ಥಾನ. ಬನ್ನಿ ಫಸ್ಟಿಗೆ ದಾಂಡೇಲಪ್ಪ ದೇವರ ದರ್ಶನವನ್ನ ಪಡ್ಕೊಂಡು ಮತ್ತೆ ಮೊಸಳೆ ಪಾರ್ಕಿಗೆ ಹೋಗುವ. ರೀಸೆಂಟ್ ಆಗಿ ಈ ದಾಂಡೇಲಪ್ಪ ದೇವಸ್ಥಾನದ ಜಾತ್ರೆ ಕೂಡ ಆಯಿತು ಸ್ನೇಹಿತರೆ. ದಾಂಡೇಲಪ್ಪ ಅಂದ್ರೆ ಈಶ್ವರನ ರೂಪ. ಟಿಕೆಟ್ ಇದೆ, ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗುತ್ತೆ. ಈ ಕಡೆ ಗಾರ್ಡನ್ ಇದೆ, ಈ ಕಡೆ ಬಂದ್ರೆ ಕ್ರೊಕೊಡೈಲ್ ಪಾರ್ಕ್. ಎಷ್ಟು ಟಿಕೆಟ್? ಒಬ್ರಿಗೆ 50 ರೂಪಾಯಿ. ಮೊಸಳೆ ಇದಾವ್ರಿ ಮೇಡಮ್? ಒಂದು ಮೊಸಳೆ ಫ್ರೀ ಅಲ್ಲ ಟಿಕೆಟ್ ಜೊತೆ? 50 ರೂಪಾಯಿಗೆ ಒಂದು ಮೊಸಳೆ. ಚಿಲ್ಡ್ರನ್ಸ್ಗೆ 20 ರುಪೀಸ್. ಚಿಲ್ಡ್ರನ್ಸ್ಗೆ 20 ರೂಪಾಯಿ. ಟೈಮಿಂಗ್ಸ್ ಬಂದ್ಬಿಟ್ಟು 8 ಗಂಟೆಯಿಂದ 6:30 ಓಪನ್ ಇರುತ್ತೆ. ಎಷ್ಟಿದಾವ್ರಿ ಮೊಸಳೆ ಇಲ್ಲಿ? ಮೊಸಳೆ ಗೌರ್ಮೆಂಟ್ ಕೌಂಟಿಂಗ್ 180 ಇದೆಯಾ? 180. ನಾನೂರ್ದು 30-40. ನೀರ್ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಕಾಣುತ್ತೆ, ನೀರ್ ಕಡಿಮೆ ಇದ್ರೆ ಜಾಸ್ತಿ ಕಾಣುತ್ತೆ. ಮತ್ತೆ ಕ್ಲೈಮೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಕ್ರೊಕೊಡೈಲ್ ಕಾಣುತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ಜಾಸ್ತಿ ಕಾಣುತ್ತೆ ಕ್ರೊಕೊಡೈಲ್. ಬಿಸಿಲಿಗೆ ಹೊರಗೆ ಬರ್ತಾವೆ ಅಂದ್ರೆ ಸ್ವಲ್ಪ ಓಕೆ ಆತರ. ಮಳೆಗಾಲದಾಗ ಮಾತ್ರ ಸ್ವಲ್ಪ ಕಮ್ಮಿ ಕಾಣೋದ ಡೌಟ್ ಅನ್ನ. ಅವು ಇಲ್ಲೇ ಇರ್ತಾವ, ನೀವ ಇದನ್ನ ಮಾಡಿ ಪಲ್ಪ್ ನೀರ್ ಬರ್ತೀವಿ ಎಷ್ಟು ಕಷ್ಟ. ಆ ಪಲ್ಪ್ ಸಂಬಂಧ ಮೀನ ಇಲ್ಲೇ ಇರುತ್ತೆ. ಮೀನ ತಿನ್ಲಿಕ್ಕೆ ಕ್ರೊಕೊಡೈಲ್ ಇರುತ್ತೆ. ಓಕೆ ಆತರ. ಇಲ್ಲ ನ್ಯಾಚುರಲ್ ಆಗಿ ಇಲ್ಲೇ ಒಂದೊಂದ್ ದಿವ್ಸ ಕಾಣ್ತೈತಿ, ಒಂದೊಂದ್ ದಿವ್ಸ ಕಾಣಿಸೋದಿಲ್ಲ. ಹಿಂಗೆ ಇಷ್ಟೇ ಕಾಣುತ್ತೆ ಅಷ್ಟೇ ಕಾಣುತ್ತೆ ಅಂತನೂ ಇಲ್ಲ. ನೀವು ಎಷ್ಟು ಟೈಮಿಂಗ್ಸ್ ಅಂಡ್ ಸ್ಪೆಂಡ್ ಮಾಡ್ತೀರಿ ಅಷ್ಟು ನಿಮ್ಗೆ ಜಾಸ್ತಿ ಕಾಣುತ್ತೆ. ಇಲ್ಲ ಅಲ್ಲೇ ಫುಡ್ ಸಿಗತ್ತೆ ಅಲ್ಲ, ಮತ್ತೆ ಈ ಕಡೆ ಧನ್ಯವಾದ. ಮೊಸಳೆಗಳು ಇದ್ದಾವಂತೆ. ಗೌರ್ಮೆಂಟ್ ಕೌಂಟ್ ಮಾಡಿದ್ದು 180-200 ಇದೆ ಅಂತೆ. ಅದರಲ್ಲಿ ಈಗ ಅಂದಾಜಿಗೆ ಒಂದು 30-40 ಕಾಣಬಹುದು ಅಂತ ಹೇಳ್ತಾರೆ. ಎಲ್ಲ ಒಂದೇ ಕಡೆ ಸೆಗ್ರಿಗೇಟ್ ಇರೋದಿಲ್ಲ. ಹೌದು, ಅಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದು. ಅವು ಮಳೆಗಾಲದಲ್ಲಿ ಕಾಣ್ಲಿಕ್ಕೆ ಸಿಗೋದಿಲ್ಲ ಅಂತೆ. ಸಿಗೋದು ಬೆನ್ನು ಕಾಯಿಸ್ಲಿಕ್ಕೆ ಬರ್ತಾವಂತೇನೋ ಮೇಲ್ಗಡೆ. ಹಾಗಿದ್ರೆ ಸಮ್ಮರ್ ಅಲ್ಲಿ ಬಂದ್ರೆ ಒಳ್ಳೆ ಇದು ಸಿಗ್ಬೋದಲ್ಲ, ಒಳ್ಳೆ ವ್ಯೂ ಸಿಗ್ಬೋದು. ಆಕ್ಚುಲಿ ಮೊಸಳೆಗಳಲ್ಲೂ ತುಂಬಾ ಟೈಪ್ಸ್ ಇದೆ. ಅಲಿಗೇಟರ್ಸ್ ಗಳಾಗಬರುದು, ಇಲ್ಲ ನಾರ್ಮಲ್ ಬೇರೆ, ಮತ್ತೆ ಗೆರಿಯಾಲ್ಗಳು ಬೇರೆ, ಹಾಗೆ ಇದು ಕ್ರೊಕೊಡೈಲ್ ಬೇರೆ. ಸೊ ಅದರಲ್ಲೇ ವೆರೈಟಿ ಇದೆ. ಅದು ಆಮೇಲೆ ಇನ್ನೊಂದೇನು ಗೊತ್ತಾ, ಸ್ವೀಟ್ ವಾಟರ್ ಮೊಸಳೆಗಳು ಬೇರೆ ಇರುತ್ತೆ, ಸಾಲ್ಟ್ ವಾಟರ್ ಮೊಸಳೆ. ನೋಡಿ, ಸ್ವೀಟ್ ವಾಟರ್ ಮೊಸಳೆಗಳೇನಿದಾವಲ್ಲ ಅವು ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದು. ಇದು ಸಾಲ್ಟ್ ವಾಟರ್ ಅಂದ್ರೆ ಸಮುದ್ರದಲ್ಲಿ ಎಲ್ಲ ಅಡ್ಡಾಡ್ತವೆ. ಅವು ಸಿಕ್ಕಾಪಟ್ಟೆ ಉದ್ದ ಇರ್ತವೆ. ಅಂದ್ರೆ 7 ಮೀಟರ್ ವರೆಗೂ ಉದ್ದ ಬರುತ್ತೆ ಮೊಸಳೆ. ಆಮೇಲೆ ಶಕ್ತಿಶಾಲಿ ಮೊಸಳೆಗಳಂತಂದ್ರೆ ಯಾವ್ದು ಗೊತ್ತಾ? ಯಾವ್ದು? ನೀನ್ ಹೇಳು, ಸಿಹಿ ನೀರಿಂದ ಅಥವಾ ಉಪ್ಪು ನೀರಿಂದ? ಉಪ್ಪು ನೀರಿದ್ದು. ಹೌದು, 100%. ಅವು ದೊಡ್ಡದಿರ್ತಾವಲ್ಲ, ಅದು ತುಂಬಾ ಶಕ್ತಿಶಾಲಿ ಮೊಸಳೆಗಳು. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಏನ್ ಹೇಳಿ? ನಮ್ಮ ಸಿಹಿ ನೀರಿನ ಮೊಸಳೆಗಳಲ್ಲಿ ಅತಿ ಶಕ್ತಿಶಾಲಿ ಆದಂತ ಮೊಸಳೆಗಳು ಎಲ್ಲಿದಾವ ಗೊತ್ತಾ? ಎಲ್ಲಿದೆ? ನಮ್ಮ ಭಾರತದಲ್ಲಿಲ್ಲ, ನೈಲ್ ನದಿಯಲ್ಲಿ ಕಂಡುಬರುತ್ತೆ. ಆ ಮೊಸಳೆಗಳನ್ನ ಅತಿ ಶಕ್ತಿಶಾಲಿ ಸಿಹಿ ನೀರಿನ ಮೊಸಳೆಗಳು ಅಂತ ಕರೀತಾರೆ. ಈಜಿಪ್ಟ್ ಅಲ್ಲಿ
ಹೌದು. ಕರ್ನಾಟಕದ ಅತಿ ದೊಡ್ಡ ಏಕೈಕ ಮೊಸಳೆ ಉದ್ಯಾನವನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಗ್ಯಾಲರಿ ಮಾಡಿದ್ದಾರೆ, ಮೇಲೆ ಹೋಗಿ ನಿಂತು ನೋಡ್ಲಿಕ್ಕೆ. ಮಸ್ತ್ ಚೆನ್ನಾಗಿದೆ. ಅನ್ಕೊಂಡಿದ್ದೆ ಕೆಳಗಡೆಯಿಂದ ಹೋಗಿ ನೋಡ್ಲಿಕ್ಕೆ ನದಿ ಹತ್ರನೇ ಹೋಗ್ಬೋದು ಅನ್ಕೊಂಡಿದ್ದೆ. ನದಿ ಹತ್ರ ಹೋದ್ರೆ ಸುರಕ್ಷಿತ ಇರೋದಿಲ್ಲಲ್ಲ. ಅಯ್ಯೋ ರಾಮ, ಇಲ್ಲೇ ಇದೆ ದಂಡೆಯಲ್ಲೇ. ಒಟ್ಟಿಗೆ 3 ಗ್ಯಾಲರಿ ಇದೆ. ಇಲ್ಲೊಂದು, ಆ ಕಡೆ ಒಂದು, ಮತ್ತೆ ಇಲ್ಲಿ ಒಂದಿದೆ. ಇದು ಲಾಸ್ಟ್ ಗ್ಯಾಲರಿ. ಇಲ್ಲಿ ಹೋಗಿ ನೋಡುವ. ಇದು ದೊಡ್ಡದಿದೆ ಗ್ಯಾಲರಿ. ಇದು ಯಾವ ನದಿ? ಕಾಳಿ ನದಿ. ಆಕ್ಚುಲಿ ದಾಂಡೇಲಿ ಏನಿದೆಯಲ್ಲ, ಕಾಳಿ ನದಿ, ಕಾಳಿ ಟೈಗರ್ ರಿಸರ್ವ್, ಹಾಗೇನೆ ಫಸ್ಟ್ ಕ್ರೊಕೊಡೈಲ್ ಪಾರ್ಕ್ ಕರ್ನಾಟಕದಲ್ಲೇ, ಹಾಗೇನೆ ಪೇಪರ್ ಮಿಲ್ಗಳಿದಾವೆ ಬೇಕಾದಷ್ಟು. ಆಮೇಲೆ ಇಲ್ಲಿ ಒಂದು ವಿಶಿಷ್ಟ ಜಾತಿಯ ಪಕ್ಷಿ ಇದೆ, ಹಾರ್ನ್ ಬಿಲ್ ಅಂತ ಹೇಳಿ, ಅದರ ಸಂರಕ್ಷಿತ ಪ್ರದೇಶನೂ ಹೌದು. ಎಷ್ಟಿದೆ ನೋಡಿ. ಹೌದು, ಇದಕ್ಕೆ ಗರಿಗಳು. ಹಾಗೆ ಈ ದಾಂಡೇಲಿ ಟೈಗರ್ ರಿಸರ್ವ್ ಫಾರೆಸ್ಟ್ ಏನಿದೆಯಲ್ಲ, ಇದು ಡಿಕ್ಲೇರ್ ಆಗಿದ್ದು 2006ರಲ್ಲಿ ಟೈಗರ್ ರಿಸರ್ವ್ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಅದು ವನ್ಯಜೀವಿ ಸಂರಕ್ಷಣಾ ವಲಯ ಅಂತ ಹೇಳಿ ಅದು 1956ರಲ್ಲೇ ಡಿಕ್ಲೇರ್ ಆಗುತ್ತೆ. ಸೊ ಅನಂತರ ಇಲ್ಲಿ ಎಷ್ಟು ಹುಲಿಗಳಿದಾವೆ ಗೊತ್ತಾ? ಈ ಅರಣ್ಯದಲ್ಲಿ ಎಷ್ಟಿದೆ? ಈ ದಾಂಡೇಲಿ ಏನು ಕಾಡು ಇದೆಯಲ್ಲ, ಇದಕ್ಕೆ ದಂಡಕಾರಣ್ಯ ಅಂತಾನು ಕರೀತಾರೆ. ಎಷ್ಟು ಹುಲಿ ಇದೆ ಇಲ್ಲಿ? ಸುಮಾರು ಒಂದು 11 ಹುಲಿಗಳಿದ್ದಾವೆ. 2018ರ ಸರ್ವೆ ಪ್ರಕಾರ 12 ಹುಲಿಗಳಿದ್ದಾವೆ. ಜಾಸ್ತಿ ಆಗಿರ್ಬೋದು. ಸೊ ಈಗ ಜಾಸ್ತಿ ಆಗಿರ್ಬೋದು. ಜಾಸ್ತಿ ಆಗಿದ್ರೆ ಒಳ್ಳೇದೇ, ಖುಷಿ ವಿಚಾರ. ಆಕ್ಚುಲಿ ನಮ್ದು ಕರ್ನಾಟಕ ಏನಿದೆಯಲ್ಲ, ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್. ಯಾಕಂದ್ರೆ ಫಸ್ಟ್ ಮಧ್ಯಪ್ರದೇಶ ಬರುತ್ತೆ, ಇದು ಸೆಕೆಂಡ್ ಲಾರ್ಜೆಸ್ಟ್. ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಹೆಮ್ಮೆ ಅದು. ಮೊಸಳೆಗಳಿಗೆ ಎಷ್ಟು ಹಲ್ಲಿರ್ತವೆ? ಮೊಸಳೆಗಳಿಗೆ ನೋಡು, ಮಾನವನಿಗೆ 32 ಹಲ್ಲುಗಳಿರ್ತವೆ. ಮೊಸಳೆಗೆ ನಮ್ಕಿನ್ನ ಡಬಲ್ ಇರಬಹುದು. ಎಸ್, ಕರೆಕ್ಟ್. 60ರಿಂದ ಮ್ಯಾಕ್ಸಿಮಮ್ 60ರಿಂದ 100 ಹಲ್ಲುಗಳಿರ್ತವೆ. ಅದು ಡಿಪೆಂಡಿಂಗ್ ಅಪಾನ್ ಯಾವ್ಯಾವ ಟೈಪ್ಸ್ ಗಳ ಮೇಲೆ ಹೋಗುತ್ತೆ. ಒಂದು ಹೆಚ್ಚು ಕಮ್ಮಿ ಇರುತ್ತೆ, ಮ್ಯಾಕ್ಸಿಮಮ್ ಅಷ್ಟಿರುತ್ತೆ. ಹೌದು, ಅಂದ್ರೆ ಗಡಿಯಾಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಅಲಿಗೇಟರ್ಗೆ ಜಾಸ್ತಿ ಇರುತ್ತೆ, ಈ ಸಿಹಿನೀರಿನ ಮೊಸಳೆಗೆ ಕಮ್ಮಿ ಇರುತ್ತೆ. ಹಾಗೆ ಸೊ ಇಲ್ಲಿ ನೋಡಿ, ಗರಿಯಾಲ್ ಬಗ್ಗೆ ಇಲ್ಲಿ ಮಾಹಿತಿ ಹಾಕಿದ್ದಾರೆ. ಸೊ ಇದು 3.5ರಿಂದ 5.5 ಮೀಟರ್ ಇರುತ್ತಂತೆ. ಉಪ್ಪು ನೀರಿನ ಮೊಸಳೆ ಒಂದು 7 ಮೀಟರ್ ಇರುತ್ತೆ. ಇದು 3.5ರಿಂದ 5.5 ಮೀಟರ್ ವರೆಗೂ ಇರುತ್ತೆ. ಸೊ ಇದು 106ರಿಂದ 110 ಇಂಟರ್ಲಾಕಿಂಗ್ ರೇಸರ್ ಶಾರ್ಪ್ ಟೀತ್ ಇರುತ್ತಂತೆ ಇದಕ್ಕೆ. ನೋಡಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು, ಇದು ಕಮ್ಮಿ ಮೊಟ್ಟೆ ಇರ್ತದೆ, 30ರಿಂದ 35. ಹೌದು, ನೋಡಿ ಗರಿಯಾಳದಲ್ಲಿ ಫೋಟೋ ಹಾಕಿದ್ದಾರೆ. ಇದೇ ಗರಿಯಾಲ್. ಬಾಯಿ ಉದ್ದ ಇರುತ್ತೆ ಅದಕ್ಕೆ. ನಮ್ಗೆ ಇಲ್ಲಿ ನಾರ್ಮಲ್ ಆಗಿ ಕಾಣಸಿಗೋದು ಕ್ರೊಕೊಡೈಲ್. ಹೌದು, ಕ್ರೊಕೊಡೈಲ್ ಗಳ ಉದ್ದ ನೋಡಿ 3.5 ಮೀಟರ್. ಎಲಿಗೇಟರ್ಸ್ ಗಳಿದ್ದು ಇದಕ್ಕಿಂತಲೂ ಡಬಲ್ ಇರುತ್ತೆ. ಇಲ್ಲ, ಡಬಲ್ ಅಲ್ಲ, 3.5ರಿಂದ 5.5 ಮೀಟರ್ ಇರುತ್ತೆ. ಅದು ಇದು ಉಪ್ಪು ನೀರಿನ ಮೊಸಳೆ ಏನಿದೆಯಲ್ಲ, ಅದು 7 ಮೀಟರ್ ಉದ್ದ ಬರುತ್ತೆ. ಮತ್ತೆ ಈ ಮೊಸಳೆ ಸುಮಾರು ಒಂದು 40ರಿಂದ 50 ವರ್ಷ ಬದುಕತ್ತಂತೆ. ನೋಡಿ ಇಲ್ಲಿ ಬರೆದಿದ್ದಾರೆ, ಇವಕ್ಕೆ ಸಿಯಾಮೆನ್ಸಿ ಮೊಸಳೆ ಅಂತಾನೂ ಕರೀತಾರಂತೆ, ಸಿಯಾಮೆನ್ಸ್ ಮೊಸಳೆ ಅಂತ. ಸೊ ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಮೊಟ್ಟೆ ಇಡುತ್ತೆ. 25ರಿಂದ ಮೊಟ್ಟೆಗಳನ್ನು ಇಡುವಂತ ಹೌದು. ಇದೆ. ಸೊ ಅದೇ ಇದು ಜೌಗು ಪ್ರದೇಶ, ಅಂದ್ರೆ ಈ ತರನೇ
ನೀರಿನ ದಂಡೆಗಳೇನಿರ್ತಾವಲ್ಲ, ಸೊ ಜೌಗು ಪ್ರದೇಶ, ಅದರಲ್ಲಿ ಇದು ಕಂಡು ಬರೋದು. ಮತ್ತೆ ಈ ಮೊಸಳೆಗೂ ಕೂಡ ಹಲ್ಲುಗಳು ಅಷ್ಟೇ 60ರಿಂದ 100 ಹಲ್ಲುಗಳವರೆಗೂ ಬರುತ್ತೆ. ಅಂದ್ರೆ ಉದ್ದದಲ್ಲಿ ನೋಡು, ಫಸ್ಟಿಗೆ ಬರೋದು ಉಪ್ಪು ನೀರಿನ ಮೊಸಳೆ, ಆಮೇಲೆ ಸೆಕೆಂಡ್ ಅಲಿಗೇಟರ್ಸ್, ಆಮೇಲೆ ಘರಿಯಾಲ್ಸ್, ಆಮೇಲೆ ಇದು ಸಿಯಾಮಿನ್ಸ್ ಮೊಸಳೆಗಳು. ಹೌದು, ನದಿ ನೀರಲ್ಲಿ ತುಂಬಾ ಮೀನುಗಳಿದ್ದಾವೆ ಇಲ್ಲಿ. ಸೊ ಆಹಾರ ಈಸಿಯಾಗಿ ಸಿಗುತ್ತೆ ಮೊಸಳೆಗೆ, ಅದಕ್ಕೆ ಮೊಸಳೆಗಳು ಇಲ್ಲೇ ಇದ್ದಾವೆ. ಅಲ್ಲಿ ಮೀನುಗಳಿದ್ದಾವೆ ನೋಡಿ, ಸೈಜ್ ನೋಡಿ ಒಂದೊಂದು ಮೀನಿದ್ದು. ಹೌದು, ದೊಡ್ಡ ದೊಡ್ಡ ಮೀನುಗಳು. ಹಾಗೆ ಮೊಸಳೆಗಳು ಮೇಲೆ ಬರೋದಿಲ್ಲ, ಇಲ್ಲದಿದ್ರೆ ಮೊಸಳೆಗಳೆಲ್ಲ ಊರಲ್ಲಿ ಅಡ್ಡಾಡ್ತಾ ಇದ್ವು ಅಂತ. ಸಂಜೆ ಆಗೋ ಅಷ್ಟೊತ್ತಿಗೆ ಬಂದು ಟೀ ಕೇಳ್ತಿದ್ವು ಮನೆ ಮನೆಗೆ ಬಂದು. ಬಂದೇ ಇಲ್ಲ ಮೇಲೆ. ಹೋಯ್ತಾ ಆ ದಂಡೆಗೆ ಹೋಯ್ತಾ ಅಂತದ್ದು? ಇಲ್ಲೇ ಇರ್ಬೋದು, ಇಲ್ಲೆಲ್ಲಾದ್ರೂ ಬರ್ತದ, ದಂಡೆಗೆ ಬರ್ತದ ಅದು. ಈಗ ಮೊಸಳೆಗಳ ಬಗ್ಗೆ ಒಂದು ಸಣ್ಣ ಕ್ವಿಜ್. ಎಂತ? ಫಸ್ಟ್ ಮೊಸಳೆ ಪಾರ್ಕ್ ಎಲ್ಲಿ ಸ್ಟಾರ್ಟ್ ಆಗಿದ್ದು? ಇಂಡಿಯಾದಲ್ಲ ಅಥವಾ ಇಡೀ ವಿಶ್ವದಲ್ಲ? ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮದ್ರಾಸ್ ಅಲ್ಲಿ, ಬಟ್ ಅದು ಆಕ್ಚುಲಿ ಜೂಲಾಜಿಕಲ್ ಪಾರ್ಕ್ ತರ ಅಲ್ಲಿ ಮಾಡಿದ್ದಾರೆ ಮದ್ರಾಸ್ ಅಲ್ಲಿ. ಅದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ. ಅದೇ ಅತಿ ದೊಡ್ಡದ ಮೊಸಳೆ ಪಾರ್ಕ್. ನಾನೊಂದು ಕೇಳ, ಇಂಡಿಯಾದಲ್ಲಿ ನ್ಯಾಚುರಲ್ ಆಗಿ ಈಗೇನ್ ನೋಡ್ತಾ ಇದೆಯಲ್ಲ, ನದಿಯ ಮೇಲೆ ಏನು ಮೊಸಳೆಗಳು ಕಾಣ್ತಿದ್ದಾವಲ್ಲ, ಇದೇ ರೀತಿ ನ್ಯಾಚುರಲ್ ಆಗಿ ಅತಿ ದೊಡ್ಡದು ಇಡೀ ಭಾರತದಲ್ಲೇ ಎಲ್ಲಿದೆ ಹೇಳಿ ನೋಡೋಣ? ಹೇಳ, ಗುಜರಾತ್ ನ ವಡೋದ್ರಾ ಸಿಟಿ ಆಫ್ ಕ್ರೊಕೊಡೈಲ್ ಅಂತ ಕರೀತಾರಂತ ಅದನ್ನ. ಹೌದು, ಕರೆಕ್ಟ್. ವಡೋದ್ರಾ ಸಿಟಿಗೆ ಕ್ರೊಕೊಡೈಲ್ ಸಿಟಿ ಅಂತ ಕರೀತಾರೆ. ಇದಕ್ಕೆ ನಮ್ಮ ಕರ್ನಾಟಕದ ದಾಂಡೇಲಿ ಇದಕ್ಕೆ ಕ್ರೊಕೊಡೈಲ್ ವಿಲೇಜ್ ಅಂತ ಕರೀತಾರೆ. ಹೌದೌದೌದು. ವಡೋದ್ರಾದಲ್ಲಿ ಒಂದು ನದಿ ಇದೆ, ನದಿ ಅದು ವಿಶ್ವಾಮಿತ್ರಿ ನದಿ ಅಂತ. ವಿಶ್ವಾಮಿತ್ರಿ ನದಿ. ಇಲ್ಲಿ ತುಂಬಾ ಮಂಗಗಳಿದ್ದಾವೆ, ಕಪ್ಪು ಮೂತಿಯ ಮಂಗಗಳು. ಹೌದು, ಹನುಮಾನ್ ಲಂಗೂರ್ಸ್. ಕಾಡಲ್ಲಿ ಈಗ ಹುಲಿ ಸಿಂಹಗಳು ಅಡ್ಡಾಡ್ತಾ ಇದ್ರೆ ಎನಿಮಲ್ ಕಾಲಿಂಗ್ ಆಗುತ್ತೆ. ಅದು ಬಂದ ತಕ್ಷಣ ಎಲ್ಲ ಎನಿಮಲ್ಗಳು ಕಾಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಮೊಸಳೆಗಳು ನದಿಯಲ್ಲಿ ಇಳಿದ ತಕ್ಷಣ ನದಿಯಲ್ಲಿ ಏನು ಇದಾಗೋದಿಲ್ವಾ? ಹಾಲ್ಚಲ್ ಆಗ್ತಿರ್ಬೋದು ಒಳಗಡೆ, ಆಮೆಗಳೆಲ್ಲ ಹಾಲ್ಚಲ್ ಆಗ್ತಿರ್ಬೋದು ಅಲ್ವಾ? ಆಗುತ್ತೆ, ಆಗದೇ ಇರುತ್ತಾ? ಪಾಪ ಎಷ್ಟು ಹೆದರಿಕೆಯಿಂದ ಬದುಕ್ತಿರ್ತಾವ ಏನು ಯಾರಿಗೊತ್ತು. ಇಲ್ಲಿದು ಮೀನುಗಳು, ಎಲ್ಲ ಪ್ರಾಣಿಗಳಿಗೂ ಅದರದ್ದೇ ಆದಂತ ಭಯ ಇದ್ದೇ ಇರುತ್ತೆ. ಹೌದು, ಬಟ್ ಇಷ್ಟೇ, ಅದೇ ಡಾರ್ವಿನ್ ಅವರ ಸಿದ್ಧಾಂತ ಇದೆಯಲ್ಲ, ಫಿಟ್ಟೆಸ್ಟ್ ಫಾರ್ ಸರ್ವೈವಲ್ ಅಂತ. ಕರೆಕ್ಟ್. ಅದು ಯಾವುದು ಆ ಸ್ಥಳಕ್ಕೆ ಫಿಟ್ ಆಗಿರುತ್ತೋ ಅದು ಮಾತ್ರ ಬದುಕುತ್ತೆ ಅಂತ ಅರ್ಥ ಅಲ್ವಾ? ಹೌದು. ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಇದೆ ನೋಡಿ, ಸ್ಮಾಲ್ ರೆಸ್ಟೋರೆಂಟ್ ಇದು. ತುಂಬಾ ರಿಫ್ರೆಶ್ಮೆಂಟ್ ಆಗ್ಲಿಕ್ಕೆ ಎಲ್ಲ ಚೆನ್ನಾಗಿದೆ. ಇದು ಇಲ್ಲಿಟ್ಟಿದ್ದಾರೆ ನೋಡಿ, ಇದೇನು ಹೇಳು? ಕಂದಮೂಳ ಅಂತ ಹೇಳಿ. ಸೊ ರಾಮ ವನವಾಸದಲ್ಲಿದ್ದಾಗ ಇದನ್ನೇ ತಿಂದು ಅವರು ಟೈಮ್ ಇದನ್ ಮಾಡಿದ್ದು. ಹೌದು. ಕೋಕಮ್ ಒಂದು ಖಾಲಿ ಆಯ್ತು, ಇನ್ನೊಂದು ಬರ್ತಾ ಇದೆ. ಚೆನ್ನಾಗಿದೆ ಅಲ್ಲ, ಕೋಕಮ್ ಚೆನ್ನಾಗಿದೆ ನೋಡಿ. ಪಾರ್ಕ್ ಪಕ್ಕದಲ್ಲೇ ಒಂದು ಉದ್ಯಾನವನ ಇದೆ. ಸೊ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು. ಕ್ರೊಕೊಡೈಲ್ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಒಂದು ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು. ಹೌದು. ಹಾಗೆ ಈ ಉದ್ಯಾನವನದ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ವನ್ಯಜೀವಿಗಳ ಪ್ರತಿಕೃತಿಯನ್ನ ಮಾಡಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ತುಂಬಾ ಒಂದು ಖುಷಿ ಆಗುತ್ತೆ ಇಲ್ಲಿ ಉದ್ಯಾನವನದಲ್ಲಿ ತಿರುಗಾಡ್ಲಿಕ್ಕೆ. ಇದು ಪ್ಯಾರಾಗೋಲಾ ಮಾಡಿದ್ದಾರೆ ಇಲ್ಲಿ ನೋಡಿ. ವಾಹ್, ಸಖತ್ತಾಗಿದೆ ಅಲ್ಲ? ಇಲ್ಲಿ ನೋಡಿ ಕುತ್ಕೊಂಡ್ರೆ ಎಷ್ಟೊಂದು ಹಿತ ಅನ್ಸುತ್ತೆ ಅಲ್ಲ? ಹೌದು, ಮೇಲೆ ಎಲ್ಲ ಛಾವಣಿ ಇದೆ ಅಲ್ಲ. ಸಖತ್ತಾಗಿದೆ. ಇವಳ ಫೇವರೇಟ್ ಡೈಲಾಗ್ ಇದು. ಮಜ್ಜಾ ಇದೆ, ಸಖತ್ತಾಗಿದೆ. ಎಸ್, ಎಂತ ಟೈಮ್ ಸ್ಪೆಂಡ್ ಮಾಡಬಹುದು. ಹೇಗನ್ನಿಸ್ತು ದಾಂಡೇಲಿ ಕ್ರೊಕೊಡೈಲ್ ಪಾರ್ಕಿಗೆ ಬಂದು? ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು.
ಯಾರು ಮೊಸಳೆ ಬಾಯಲ್ಲಿ ಹುಲಿ ಸಿಂಹಿಣಿ ಸೀನಿನ ಗಜೆಬೋ ಬಂದ್ರೆ ಕುಟೀರಲ್ಲ ಅಲ್ವಾ ಇರ್ಬೋದು. ಓಹೋ ಫ್ಯಾನ್ ಲೈಟ್ ಎಲ್ಲ ಇದೆ ನೋಡಿ. ಎಂತ ಹೌದು ಬಾರಿ ಇದೆ. ಫ್ಯಾನ್ ಇದೆ ಬಿಸಿಲಿಗೆ. ಇಲ್ಲಿ ಕ್ರೊಕೊಡೈಲ್ ಮಾಡೆಲ್ ಮಾಡಿದ್ದಾರೆ. ಕ್ರೊಕೊಡೈಲ್ ಎಷ್ಟಕ್ಕೆ ಕೊಡ್ತಾರ? ಮೊನ್ನೆ ಆನೆ ಮಾತಾಡಿ ಬಂದಿದ್ದೇವೆ, ಈಗ ಕ್ರೊಕೊಡೈಲ್ ಮಾತಾಡುವ. ರೇಟ್ ಮಾಡಿ ಬರುವ. ಅಲ್ಲ ಇಲ್ಲಿಗೆ ಎಷ್ಟಿರ್ಬೋದೆ? ಅಲ್ಲಿ ನಾವು 50 ರೂಪಾಯಿ ಕೊಟ್ರಲ್ಲ, 50 ರೂಪಾಯಿ ಒಂದಂತ. 50 ರೂಪಾಯಿ ಒಳಗೆ ಹೋಗಿ ನೋಡ್ಲಿಕ್ಕೆ. ಅಲ್ಲ ರಿಯಲ್ ಆಗಿ ಕ್ರೊಕೊಡೈಲಿಗೆ ಎಷ್ಟಿರ್ಬೋದು? ಅದು ಮಾರಾಟ ಮಾಡ್ಲಿಕ್ಕಿಲ್ಲ, ಬ್ಯಾನ್ ಇದೆ ಇಂಡಿಯಾದಲ್ಲಿ. ಲೀಗಲ್ ಇಲ್ಲ, ಇಲ್ಲೀಗಲ್. ಹೌದು, ಇಲ್ಲಿ ಕ್ರೊಕೊಡೈಲ್ ಗಳನ್ನ ಸಾಕೋದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ, ಅದರ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡೋದಾಗ್ಲಿ ಬ್ಯಾನ್ ಇದೆ ಇಂಡಿಯಾದಲ್ಲಿ. ಇಲ್ಲೀಗಲ್, ಅದು ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಸೇರ್ತಿವೆ. ಫಾರಿನ್ ಕಂಟ್ರಿಯಲ್ಲಿ ಇದೆ ಅದು, ಕಂಟ್ರಿಯಲ್ಲೆಲ್ಲ ಲೀಗಲ್ ಇದೆ. ಕೆಲವೊಂದು ಕಂಟ್ರಿಯಲ್ಲಿ ಲೀಗಲ್ ಆಗಿ ಮಾಡಿದ್ದಾರೆ ಅದನ್ನ, ಬಟ್ ಇಂಡಿಯಾದಲ್ಲಿ ಅದು ಇಲ್ಲೀಗಲ್. ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಮೊಸಳೆಗಳಿದ್ದಾವೆ ಗೊತ್ತಾ? ಇಡೀ ಭಾರತದಲ್ಲಿ 3000ದಿಂದ 4000ದವರೆಗೆ ಅಷ್ಟೇ ಇರೋದು ಮೊಸಳೆಗಳು. ಅದಕ್ಕಾಗಿ ಅದು ತುಂಬಾ ಅಳಿವಿನಂಚಿನಲ್ಲಿದೆ. ಅದನ್ನ ಕಾಪಾಡಿಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಸೊ ಹಾಗಾಗಿ ಅದೆಲ್ಲ ಇಲ್ಲಿ ಇಂಡಿಯಾದಲ್ಲಿ ಬ್ಯಾನ್ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ದಾಂಡೇಲಿಯಲ್ಲಿ ಇರ್ತಕ್ಕಂತ ಮೊಸಳೆ ಪಾರ್ಕ್ ಅನ್ನ. ಸೊ ನ್ಯಾಚುರಲ್ ಆಗಿರ್ತಕ್ಕಂತ ಇದು ಮೊಸಳೆಯ ಉದ್ಯಾನವನ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಇಲ್ಲಿ, ಅವಾಗ ಮೂವ್ಮೆಂಟ್ ಗಳು ಗೊತ್ತಾಗುತ್ತೆ ಸ್ವಲ್ಪ ಮೊಸಳೆದ್ದು. ಇಲ್ದಿದ್ರೆ ಮೊಸಳೆಗಳು ಸ್ಟ್ಯಾಚ್ಯೂ ತರ ಕಲ್ಲಿನ ಹಾಗೆ ಮಲಗಿ ಬಿಟ್ಟಿರ್ತವೆ. ಸೊ ತುಂಬಾ ಲೇಜಿ ಇದಾವೆ ಮೊಸಳೆಗಳು. ಸೊ ಹಾಗೆ ನಿಮ್ಗೂ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.